ನಮಸ್ಕಾರ ಸ್ನೇಹಿತರೆ, ಸೈಯಸ್ಸು ನರ್ಸ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ಇವತ್ತು ಒಂದು ಡಿಫ್ರೆಂಟ್ ಆಗಿರುವ ಮಿಲಿಪೇಡ್ ಅಥವಾ ಸಾವಿರ ಕಾಲು ಹುಳು ಅದರ ಪರಿಚಯ ಮಾಡಿಕೊಡುತ್ತೇನೆ. ಈ ಹುಳು ಮುಖ್ಯವಾಗಿ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಮತ್ತು ಹೆಚ್ಚು ತೇವಾಂಶ ಇರುವ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದರ ಆಕಾರ ಉದ್ದವಾದ ಸಿಲಿಂಡರ್, ಗುಂಡಾದ ಕೊಳವೆ ಆಕಾರದ ದೇಹ. ಇದರ ದೇಹವು ಅನೇಕ ಭಾಗಗಳಾಗಿ ವಿಭಜಿತವಾಗಿರುತ್ತದೆ. ಇದರ ಜಾತಿಯ ಪ್ರಕಾರ ಸುಮಾರು 30ರಿಂದ 400ಕ್ಕೂ ಹೆಚ್ಚು ಕಾಲುಗಳು ಇರಬಹುದು. ಪ್ರತಿಯೊಂದು ದೇಹದ ಭಾಗದಲ್ಲೂ ಸಾಮಾನ್ಯವಾಗಿ 2 ಜೋಡಿ ಕಾಲುಗಳು ಇರುತ್ತದೆ. ಇದು ಸಾಮಾನ್ಯವಾಗಿ 2ರಿಂದ 15 ಸೆಂಟಿಮೀಟರ್ ಉದ್ದವಿರುತ್ತದೆ. ಇದು ಮನುಷ್ಯರಿಗೆ ಹಾನಿಕಾರಕ ಇಲ್ಲ, ಸಾಮಾನ್ಯವಾಗಿ ಕಚ್ಚುವುದಿಲ್ಲ ಮತ್ತು ವಿಷಕಾರಿಯೂ ಇಲ್ಲ. ಇದರ ಅನಾನುಕೂಲಗಳು: ಮುಟ್ಟಿದರೆ ಕೆಲವು ಜಾತಿಗಳು ಚರ್ಮಕ್ಕೆ ಸ್ವಲ್ಪ ಕಿರಿಕಿರಿ ಅಥವಾ ಕೆರಿಕೆ ಉಂಟು ಮಾಡುವ ದ್ರವ್ಯವನ್ನು ಬಿಡಬಹುದು. ಈ ಹುಳುವಿನ ಪ್ರಯೋಜನಗಳು: ಒಣ ಎಲೆಗಳು ಮತ್ತು ಕೊಳೆತ ಸಸ್ಯಗಳನ್ನು ತಿನ್ನಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಮತ್ತು ಪ್ರಕೃತಿಯ ಸ್ವಚ್ಛತಾ ಕಾರ್ಯದಲ್ಲಿ ಸಹಾಯ ಮಾಡುತ್ತದೆ. ಇದು ತೇವವಿರುವ ಮಣ್ಣು, ಕಲ್ಲುಗಳ ಕೆಳಗೆ, ಕೊಳೆತ ಮರಗಳ ತುಂಡುಗಳು ಮತ್ತು ಒಣ ಎಲೆಗಳ ನಡುವೆ ವಾಸಿಸುತ್ತದೆ. ಮನೆಯಲ್ಲಿ ಕಂಡರೆ ಕೈಯಿಂದ ಮುಟ್ಟದೆ ಕಾಗದ ಅಥವಾ ಪಾತ್ರೆಯ ಸಹಾಯದಿಂದ ಹೊರಗೆ ಬಿಡಿ. ಈ ಹುಳು ಕೊಳೆತ ಎಲೆಗಳು, ಸಸ್ಯದ ಅವಶೇಷಗಳು ಮತ್ತು ಸಾವಯವ ಪದಾರ್ಥಗಳನ್ನು ತಿನ್ನುತ್ತದೆ. ಮನೆಯ ಸುತ್ತಮುತ್ತ ತೇವಾಂಶ ಕಡಿಮೆ ಇಡಿ ಮತ್ತು ಕೊಳೆತ ಎಲೆಗಳನ್ನು ಸ್ವಚ್ಛಗೊಳಿಸಿ. ಮಿಲಿಪೇಡ್ ಸಾಮಾನ್ಯವಾಗಿ ಹಾನಿಕಾರಕವಲ್ಲ. ಇದು ಪ್ರಕೃತಿಗೆ ಉಪಯುಕ್ತವಾದ ಜೀವಿಯಾಗಿದ್ದು ಹೆಚ್ಚಾಗಿ ಮಳೆಗಾಲದಲ್ಲಿ ಕಾಣಿಸಿಕೊಳ್ಳುತ್ತದೆ. ಸಾವಿರ ಕಾಲು ಹುಳು ಸಾಮಾನ್ಯವಾಗಿ ಮನುಷ್ಯನಿಗೆ ಹಾನಿ ಮಾಡುವುದಿಲ್ಲ ಮತ್ತು ಕೊಳೆತ ಎಲೆಗಳನ್ನು ತಿನ್ನುವ ಉಪಯುಕ್ತ ಜೀವಿಯಾಗಿದೆ. ನಮ್ಮ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ಗೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.